ಒಂದು ತಿಂಗಳಾಯಿತು. ನಾವು ಬಂದು 50 ವರ್ಷ ಕರೆಕ್ಟಾಗಿ ನಾನು ಮದುವೆ ಮಾಡ್ಕೊಂಡು 4 ವರ್ಷಕ್ಕೆ ಬಂದಿದ್ದು ನಾನು. ಅವಾಗೆಲ್ಲ ಏನು ತೊಂದರೆನೇ ಇಲ್ಲ. ಇವಾಗ ನೀವು ಹೊರಗಡೆ ದೇಶದಿಂದ ಬರ್ತಾರೆ ಅಂದರೆ ಹೊರಗಡೆ ದೇಶದಿಂದ ಬರೋರಿಗೆ ನೀವು ಗೌರ್ಮೆಂಟವರು, ನೀವು ಸರ್ಕಾರಿಯವರು, ನೀವು ಕಂಡೀಷನ್ ಮಾಡಬೇಕು. ನಮ್ಮ ಮೇಲೆ ನೀವು ಒತ್ತಡ ಮಾಡಿಬಿಟ್ರೆ ನಾವೇನು ಮಾಡೋದು? ನೀವೇ ಹೇಳಿ. ನೀವು ಸಾರ್ವಜನಿಕ ಪ್ರದೇಶದಲ್ಲಿ ನೀವು ಓಡಾಡೋಂಥ ಜಾಗದಲ್ಲಿ ವ್ಯಾಪಾರ ಮಾಡೋದು ತಪ್ಪಲ್ಲ? ನಮ್ಮದು ಅವಾಗಿಂದ ಮಾಡ್ತೀವಲ್ಲ, ನೀವು ಅವಾಗಿಂದ ಸಿಸ್ಟಮ್ ಮಾಡಬೇಕಾಗಿತ್ತು. ಇವಾಗ ಮಾಡೋಕೆ ಹೋದರೆ ಇವಾಗ ಜನ ಜಾಸ್ತಿ ಆದರೂ ಹೊರಗಡೆ ದೇಶದಲ್ಲ, ನೀವೇ ಒಳಗಡೆ ಬಿಟ್ಕೊಂಡ್ಬಿಟ್ರಿ. ನೀವು ಒಳಗಡೆ ಬಿಟ್ಕೊಂಡಾದ್ಮೇಲೆ ನನಗೆ ಜನ ಜಾಸ್ತಿ ಆಯಿತು, ನೀವು ಹಿಂಗೆಲ್ಲ ಮಾಡಿದ್ರೆ ನಾವು ಹಳಬ್ರು ಎಲ್ಲಿ ಹೋಗೋದು? ನೀವೇ ಹೇಳಿ, ಹಳಬ್ರು ಎಲ್ಲಿ ಹೋಗೋದು ನೀವೇ ಹೇಳಿ. ನಾವು ಅವಾಗ 9 ಅಂಗಡಿಯಿಂದ ನಾವು ಇರೋದು, 8th ಕ್ಲಾಸ್ ಪೋಸ್ಟ್ ಆಫೀಸಿಂದ ಇರೋದು. ಇವಾಗ ಅವ್ರನ್ನ ಹೊರಗಡೆಯಿಂದ ಒಳಗಡೆ ಕರ್ಕೋಬೇಕಾದ್ರೆ ಕಾರಣ ಏನು? ಕರ್ಕೊಂಡಿರೋದು ನೀವೇ. ಇವಾಗ ಅವ್ರನ್ನ ನೀವು ಕಳಿಸ್ಕೊಳ್ಳಿ, ನಮ್ಮನ್ನೇ ಯಾಕೆ ಕಳಿಸ್ತೀರಾ? ನಮ್ಮನ್ನು ಕಳಿಸ್ಬೇಡಿ ನೀವು. ನಾವು ಎಷ್ಟು ಅಂಗಡಿ ಇದೆ ನಮ್ಗೆ ಅಷ್ಟು ಅಂಗಡಿ ನಮ್ಗೆ ಕೊಡಲೇಬೇಕು. ನಮಗೆ ಮಲ್ಲೇಶ್ವರ ಮನೆ ಬೇಕು. ನಾವು ಆವಾಗಿಂದ ನಾವು 50 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದೀವಿ. ಅಲ್ಲ ಹೇಳೋದೆಲ್ಲ ಹೇಳಿದ್ದು, ನಾವು ಇವಾಗ ಬಂದ್ವಾ? ಯಾರ್ಯಾವುದೋ ಡುಪ್ಲಿಕೇಟ್ ಕಾರ್ಡ್ ತರ್ತಾರೆ ಆ ದೇಶದಿಂದ ಬಿಡೋಕ್ಕೆ ನೀವು ಹೆಂಗೆ ಬಿಟ್ರಿ ನೀವು? ಕಾನೂನು ಮೇಲೆ ಹೋಗ್ತಾ ಇದ್ದೀರಲ್ಲ, ಹೆಂಗೆ ಬಿಟ್ರಿ? ಅವು ನೀವೆಲ್ಲ ಸಿಸ್ಟಮ್ ಮಾಡಬೇಕಾಯ್ತು. ಬಸ್ನವ್ರಿಗೆ, ಟ್ರೈನವ್ರಿಗೆ, ಪ್ಲೇನವ್ರಿಗೆಲ್ಲ ಸಿಸ್ಟಮ್ ಮಾಡಬೇಕಾಗಿತ್ತು. ಅವರೆಲ್ಲ ತಂದು ಒಳಗಡೆಗೆ ಹಾಕ್ಕೊಂಬಿಟ್ಟು ಎಲ್ಲರೂ ಇವಾಗ ನಮ್ಮನ್ನು ಆಚೆ ಕಡೆ ಹಾಕಿದ್ರೆ ನಾವೆಲ್ಲಿ ಹೋಗೋಣ? ನಮ್ಗೇನು ದಾರಿ? ಇವಾಗ ನನಗೆ ವಯಸ್ಸಾಯಿತು, 64 ವರ್ಷ ನನಗೆ. ನಮ್ಗೆ ನಾವು ಮಾಡಿಕೊಡ್ತೀವಲ್ಲ, ನಮ್ಮ ಹತ್ರ ಅದು ಏನಿಲ್ಲ. ಇವರೆಲ್ಲ ಆ ಥರ ಸ್ವಲ್ಪ ಹಬ್ಬ ಆದಾಗ ಸ್ವಲ್ಪ ರಶ್ ಆಗುತ್ತೆ, ಅವಾಗ ಸ್ವಲ್ಪ ತೊಂದರೆ ಆಗುತ್ತೆ. ಮಿಕ್ತಾಗಿ ಏನೂ ಆಗೋಲ್ಲ. ನಮ್ಮ ಮಲ್ಲೇಶ್ವರಂ ಸ್ವಲ್ಪ ಗ್ರೇಡ್ ಆಗೈತೆ, ಜನಗಳು ಬರ್ತಾರೆ. ಬೇರೆ ಕಡೆ ಎಲ್ಲ ಬರೋಲ್ಲ, ಅದಕ್ಕೆ ಟ್ರಾಫಿಕ್ ಆಗುತ್ತೆ. ಅದಕ್ಕೆ ನಾವೇನು ಮಾಡೋಣಪ್ಪ? ನಮಗೇನೋ ಒಂದು ದಾರಿ ಮಾಡಿ. ಯಶವಂತಪುರದಲ್ಲಿ ಕಂಬಿ ಹಾಕ್ಕೊಟ್ಟಿದ್ದಾರೆ ನೋಡಿ, ಈ ಥರ ಕಂಬಿ ಹಾಕಿದ್ದಾರೆ, ಒಳಗಡೆನೇ ಓಡಾಡಬೇಕು ಅಂತ. ಆ ಥರ ಮಾಡಿ. ನಿಮಗೆ ಹೊರಗಡೆಯಿಂದ ಯಾಕೆ ಕರ್ಸ್ಕೊಂಡ್ರಿ ನೀವು? ಕಾನೂನು ಲೆಕ್ಕ ಮಾಡ್ತಾರಲ್ಲ, ಈಗ ನಮಗೆಲ್ಲ ಬಿಗಿ ಮಾಡ್ತಾರಲ್ಲ. ಹೊರಗಡೆಯಿಂದ ದೇಶದಿಂದ ಬರೋ ಗಂಟ ನೀವೇನು ಮಾಡ್ತಾಯಿದ್ರಿ? ಒಬ್ಬರು ಜೋಳವನ್ನು ಒಂದೊಂದು ರೋಡಿಗೆ 10 ಅಂಗಡಿ ಅವ್ರವ್ರೆ. ಅವನು ಯಾರು ಓನರು ಏನು ಅಂತ ನೀವು ಕಂಡುಹಿಡಿಬೇಕಾಗಿತ್ತು. ಕಾಸು ಇಸ್ಕೊಳ್ಳೋದು ಬಿಟ್ಬಿಡೋದು. ನೀವೇ ಹೇಳಿ ಮೇಡಮ್. ನೋವು ಅಲ್ವಾ? ಒಟ್ಟು ಊಟ ಒಂದು ತಿಂಗಳಾಯಿತು. ಒಂದು ನೋಡಿ ಬೆಳಗ್ಗೆಯಿಂದ ಒಂದು ಬೋಣಿ ಇಲ್ಲ. ನಮ್ಮ ನೋವು ಅಲ್ವಾ? ಬಾಡಿಗೆ ಕಟ್ಟಬೇಕು, ವಯಸ್ಸಾದವ್ರಿಗೆ, ಮಕ್ಳು ಮರಿಯೆಲ್ಲ ದೂರ ಹೊಂಟೋಗವ್ರೆ. ನಮ್ಗೆ ಯಾರವ್ರೆ? ಎಲ್ಲಿ ನೋಡಲ್ಲ ಮೇಡಮ್. ಅವ್ರ ಕತೆ ಅವ್ರು ಬಿಡಿ. ನಾವು ಅವಾಗಿಂದ ವ್ಯಾಪಾರ ಮಾಡ್ತೀವಿ, ನೀವು ಅವಾಗಿಂದ ವ್ಯಾಪಾರ ಮಾಡ್ತೀರಾ, ನೀವು ನೋಡ್ಕೊಳ್ಳಿ ಅಂದರು ಮಕ್ಕಳು. ಜಾಬ ಈಗಿನ ಕಾಲ ಹೋಯ್ತು, ನಮ್ಮ ಕಾಲ ಆಯ್ತದು. ಈಗಿನ ಕಾಲ ಏನಿಲ್ಲ. ಬೇಕಾದ್ರೆ ಅವ್ರಿಗೆ ತೊಗೊಂಡೋಗಿ ಕೊಟ್ಟರೆ ತಿಂತಾರೆ, ಆ ಥರದಲ್ಲಿದ್ದಾರೆ. ನಮಗೊಂದು ದಾರಿ ಮಾಡಿಕೊಡಿ ಮೇಡಮ್, ದಯವಿಟ್ಟು. ನಿಮಗೆ ಒಂದೇ ವಾರ ಹೇಳೋದು ನಾವು. ಏನು ಮೇಡಮ್? ಕೃಷ್ಣೇಗೌಡರು ಮಾಡ್ತಾ ಇರೋದು ಬಲ ಅನ್ಯಾಯ ಅಮ್ಮ, ತುಂಬ ಅನ್ಯಾಯ ಮಾಡ್ತಾಯಿದ್ದಾರೆ. ಅವರು ದೊಡ್ಡ ಬಡವ್ರನ್ನ ಹಿಂದೆ ಮುಂದೆ ನೋಡ್ದೇನೆ ಈ ಥರ ಮಾಡ್ತಾವ್ರೆ. ನೀವೇ ಹೇಳಿ. ಕೃಷ್ಣೇಗೌಡರು ಇವತ್ತು ಅದೇ ಥರ ನಮ್ಮ ಕಡೆ ನಿಂತ್ಕೊಂಡು ನೋಡಲಿ. ಅವರು ದೊಡ್ಡವ್ರ ಕಡೆಯಿಂದೇ ನೋಡ್ಕೋತಾರೆ. ಅವರೆಲ್ಲ ಓದವ್ರೆ, ಎಲ್ಲ ಕಡೆಯಿಂದ ಬಂದವ್ರೆ. ಟ್ರಾಫಿಕ್ ಆಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ ಅಂದರೆ ಟ್ರಾಫಿಕ್ ಆಗೋಂಗೆ ಮಾಡ್ಕೊಂಡವ್ರು ಯಾರು? ನಾವು ಮಾಡಿದ್ವಾ? ನೀವು ಮಾಡ್ಕೊಂಡ್ರಿ. ನೀವೇ ನೋಡ್ಕೊಂಡ್ರೆ ನೀವೇ ಮಾಡ್ಕೊಳ್ಳಿ. ನಮ್ದೇನು ತಪ್ಪಿಲ್ಲ. ನಮಗೆ ಅಂಗಡಿ ಬೇಕೇ ಬೇಕು ಅಷ್ಟೇ ಮೇಡಮ್.